ಹಾಯ್ ನಮಸ್ಕಾರ ಎಲ್ಲರಿಗೂ. ಟ್ರೇಡಿಂಗ್ ಮಾಡೋದಕ್ಕಿಂತ ಮೊದಲು ನೀವು ತಿಳ್ಕೊಳ್ಬೇಕಾಗಿರುವಂತಹ ಕೆಲವೊಂದಿಷ್ಟು ಬೇಸಿಕ್ ವಿಷಯಗಳಿದೆ. ಅದೇನು ಅಂತಂದರೆ, ಟ್ರೇಡಿಂಗ್ ಮಾಡಬೇಕು ಅಂತಂದರೆ ನಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ಡಿಮ್ಯಾಟ್ ಅಕೌಂಟ್ ಅಂದರೆ ಏನು? ಇದನ್ನು ಡಿಮೆಟ್ರಲೈಸ್ಡ್ ಅಕೌಂಟ್ ಅಂತ ಕರೀತಾರೆ. ಸೊ ನಾವು ಬ್ಯಾಂಕ್ನಲ್ಲಿ ನಮ್ಮ ಸೇವಿಂಗ್ಸ್ ಅಕೌಂಟ್ನಲ್ಲಿ ಯಾವ ರೀತಿ ನಾವು ದುಡ್ಡನ್ನು ಸೇವಿಂಗ್ಸ್ ಅಮೌಂಟ್ ಆಗಿ ಡೆಪಾಸಿಟ್ ಮಾಡ್ತೀವಿ, ಅದೇ ರೀತಿ ಡಿಮ್ಯಾಟ್ ಅಕೌಂಟ್ನಲ್ಲಿ ನಾವು ಶೇರ್ಸ್ಗಳನ್ನು ಹೋಲ್ಡ್ ಮಾಡಬಹುದು. ಸೊ ನಾವೇನಾದರೂ ಶೇರ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ ನಾವು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಡಿಮ್ಯಾಟ್ ಅಕೌಂಟ್ನ ನೀವು ಓಪನ್ ಮಾಡಬೇಕು ಅಂತಂದರೆ ಅದಕ್ಕೆ ಬ್ರೋಕರ್ ಸಹಾಯ ತೊಗೊಳ್ಬೇಕಾಗುತ್ತೆ. ಸೊ ಧನ್ ಇದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡುವ ಬ್ರೋಕರ್. ಸೊ ಇದರಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಕೆಳಗಡೆ, ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಕೆಳಗಡೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋ ಲಿಂಕನ್ನು ನಾನು ಹಾಕಿರ್ತೀನಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಬೋದು. ಸೊ ಎರಡನೇದಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಯಾವುದು ಚಾರ್ಜಸ್ ಇರೋದಿಲ್ಲ. ಆದರೆ ನೀವು ಟ್ರೇಡಿಂಗ್ ಮಾಡ್ತೀನಿ ಅಂತಂದರೆ ಅದರಲ್ಲಿ ನಿಮಗೆ ಲಾಂಗ್ ಟರ್ಮ್ ಟ್ರೇಡಿಂಗ್, ಶಾರ್ಟ್ ಟರ್ಮ್ ಟ್ರೇಡಿಂಗ್, ಡೇ ಟ್ರೇಡಿಂಗ್ ಅಂತ ಆಪ್ಷನ್ಗಳಿರುತ್ತೆ. ಸೊ ಅದರಲ್ಲಿ ನೀವು ಬೈ ಆ್ಯಂಡ್ ಸೆಲ್ ಮಾಡಬೇಕಾದ್ರೆ ನಿಮಗೆ ಮಿನಿಮಮ್ ಚಾರ್ಜಸ್ ಇರುತ್ತೆ. ಸೊ ಅದು ಯಾವ ಚಾರ್ಜಸ್ಸು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಮೊದಲಿಗೆ ನೀವು ಧನ್ನನ್ನು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಈ ಯೂಟ್ಯೂಬ್ ವಿಡಿಯೋ ಕೆಳಗಡೆ ಇರೋಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪ್ರೈಸಿಂಗ್ ಅಂತ ಇದೆ, ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ, ನಮಗೆ ಅಕೌಂಟ್ ಓಪನಿಂಗ್ಗೆ ಯಾವುದೇ ಚಾರ್ಜಸ್ ಇರೋದಿಲ್ಲ. ಹಾಗೆ ನೀವೇನಾದರೂ ಯಾವುದಾದ್ರೂ ಕಂಪನಿಯ ಶೇರ್ಸ್ಗಳನ್ನು ನೀವು ಬೈ ಮಾಡ್ತೀನಿ ಮತ್ತು ಅದನ್ನು ಲಾಂಗ್ ಟರ್ಮ್ವರೆಗೂ ಹೋಲ್ಡ್ ಮಾಡ್ತೀನಿ, ಯಾವಾಗ ಪ್ರಾಫಿಟ್ ಆಗುತ್ತೆ ಆವಾಗ ನಾನು ಸೇಲ್ ಮಾಡ್ತೀನಿ ಅಂತ ಅನ್ನೋದಾದರೆ ಯಾವುದೇ ರೀತಿಯ ಚಾರ್ಜಸ್ ನಿಮಗೆ ಕಟ್ ಆಗೋದಿಲ್ಲ. ಮತ್ತು ಇಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಅಂತ ಬರುತ್ತೆ. ಈಕ್ವಿಟಿ ಇಂಟ್ರಾಡೇ ಅಥವಾ ಫ್ಯೂಚರ್ ಸೆಗ್ಮೆಂಟ್ಗಳು ಇರುತ್ತೆ, ಆಪ್ಷನ್ ಸೆಗ್ಮೆಂಟ್ಗಳು ಇರುತ್ತೆ. ಸೊ ಅದರಲ್ಲಿ ನಾವು ಟ್ರೇಡಿಂಗ್ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಕಂಡೀಷನ್ ಇದೆ. ಇಂಟ್ರಾಡೇ ಅಂತಂದರೆ ಸೇಮ್ ಡೇ ಬೈ ಮಾಡೋದು ಮತ್ತು ಸೇಮ್ ಡೇ ಸೆಲ್ ಮಾಡೋದು. ಮಾರ್ಕೆಟ್ ಓಪನ್ ಆಗೋದು 9 ಗಂಟೆ 15 ನಿಮಿಷಕ್ಕೆ, ಹಾಗೆ ಮಾರ್ಕೆಟ್ ಕ್ಲೋಸ್ ಆಗೋದು 3 ಗಂಟೆ 30 ನಿಮಿಷಕ್ಕೆ. 9 ಗಂಟೆ 15 ನಿಮಿಷದಿಂದ 3 ಗಂಟೆ 30 ನಿಮಿಷದ ಒಳಗೆ ಬೈ ಮಾಡಿ ಸೆಲ್ ಮಾಡೋ ಹಾಗಿದ್ರೆ ಅದನ್ನು ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರೀತಾರೆ. ಸೊ ಆಗ ನೀವು ಒಂದು ಟ್ರೇಡ್ಗೆ ಎಂಟ್ರಿಗೆ 20 ರುಪೀಸ್ ಹಾಗೆ ಎಕ್ಸಿಟ್ಗೆ 20 ರುಪೀಸ್, ಸೊ 40 ರುಪೀಸ್ ನಿಮಗೆ ಚಾರ್ಜ್ ಮಾಡ್ತಾರೆ. ಮಿಗಿರೋ ಎಲ್ಲ ಆಪ್ಷನ್ ಆ್ಯಂಡ್ ಫ್ಯೂಚರ್ ಸೆಗ್ಮೆಂಟ್ಸ್ಗಳಿಗೆ ಏನಿದೆ ಇಂಟ್ರಾಡೇ ಟ್ರೇಡಿಂಗ್ಗೆ 20 ರುಪೀಸ್ ಇರುತ್ತೆ, ಅದು ಪರ್ ಟ್ರೇಡ್. ಸೊ ನೀವು ಬೈ ಮಾಡಿ ಸೆಲ್ ಮಾಡ್ತೀನಿ ಅಂತಂದರೆ 40 ರುಪೀಸ್ ಚಾರ್ಜಸ್ ಆಗುತ್ತೆ. ಸೊ ಧನ್ನಲ್ಲಿ ನಿಮಗೆ ಏನೆಲ್ಲ ಸರ್ವಿಸಸ್ಗಳು ಸಿಗುತ್ತೆ ಅಂತಂದರೆ ಪ್ರಾಡಕ್ಟ್ಸ್ ನೋಡಿ, ಧನ್ ಮೊಬೈಲ್ ಅಪ್ಲಿಕೇಶನ್ ಇದೆ. ಹಾಗೆ ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ಟ್ರೇಡಿಂಗ್ ಮಾಡ್ತೀನಿ ಅಂತಂದರೆ ಧನ್ನಲ್ಲಿ ವೆಬ್ಸೈಟ್ ಕೂಡ ಇದೆ. ನಾವು ಬರೀ ಆಪ್ಷನ್ ಟ್ರೇಡ್ ಮಾಡ್ತೀವಿ ಅಂತಂದರೆ ಆಪ್ಷನ್ ಟ್ರೇಡರ್ಗೆ ಸಪ್ರೇಟಾಗಿ ಆಪ್ಷನ್ ಟ್ರೇಡಿಂಗ್ ಆ್ಯಪ್ ಇದೆ, ಮತ್ತು ಆಪ್ಷನ್ ಟ್ರೇಡಿಂಗ್ಗೆ ವೆಬ್ಸೈಟ್ ಕೂಡ ಇದೆ. ನಾವು ಟ್ರೇಡಿಂಗ್ ಮಾಡೋದಕ್ಕೋಸ್ಕರ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ನ ಯೂಸ್ ಮಾಡ್ತೀವಿ. ಅಲ್ಲಿ ನಾವು ಚಾರ್ಟ್ಗಳನ್ನ ನೋಡ್ತೀವಿ. ಅಲ್ಲಿ ನಾವು ಧನ್ ಡಿಮ್ಯಾಟ್ ಅಕೌಂಟ್ನ ಡೈರೆಕ್ಟಾಗಿ ಟ್ರೇಡಿಂಗ್ ವ್ಯೂಗೆ ಕನೆಕ್ಟ್ ಮಾಡಿ ನಾವು ಅಲ್ಲೇ ಬೈ ಆ್ಯಂಡ್ ಸೆಲ್ ಮಾಡಬಹುದು. ಹಾಗೆಯೇ ಇಲ್ಲಿ API ಕೂಡ ಪ್ರೊವೈಡ್ ಮಾಡ್ತಾರೆ. ನೀವೇನಾದರೂ ಆಲ್ಗೋ ಟ್ರೇಡಿಂಗ್ ಮಾಡ್ತೀನಿ ಅಂತಂದರೆ ಅದಕ್ಕೆ ನೀವು API ಕೂಡ ತೊಗೊಳ್ಬೋದು. ಇಲ್ಲಿ ನಿಮಗೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಕೂಡ ಇರುತ್ತೆ. ಸೊ 1,000 ಸ್ಟಾಕ್ಸ್ಗಳಿದೆ. ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತಂದರೆ ನಿಮಗೆ ಸಪೋಸು ಇಲ್ಲಿ 4x ಮಾರ್ಜಿನ್ ಕೊಡ್ತಿದ್ದಾರೆ, ಬ್ರೋಕರ್ ಕೊಡ್ತಾರೆ. ಇದು ಏನು ಅಂತ ಹೇಳ್ತೀನಿ. ಸಪೋಸ್ ಯಾವುದಾದ್ರೂ ಒಂದು ಸ್ಟಾಕ್ನ ಬೆಲೆ 100 ರೂಪಾಯಿ ಇದ್ದರೆ, 100 ರೂಪಾಯಿ ಇದ್ದರೆ ಅದನ್ನು ನೀವು ಡೆಲಿವರಿಗೆ ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಒಂದು ಶೇರಿನ ಬೆಲೆ ನೀವು 100 ರೂಪಾಯಿನೇ ಪೇ ಮಾಡಿ ತೊಗೊಳ್ಬೇಕಾಗತ್ತೆ. ಬಟ್ ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡ್ತೀನಿ ಅಂತಂದರೆ ನೀವು ಒಂದು ಶೇರಿಗೆ ಕೇವಲ 25 ರುಪೀಸ್ ಪೇ ಮಾಡಿದರೂ ಕೂಡ ಆಗುತ್ತೆ. ಸೊ ಇದನ್ನೇ ಮಾರ್ಜಿನ್ ಟ್ರೇಡಿಂಗ್ ಅಂತ ಕರೀತಾರೆ. ಸೊ ಸ್ಮಾಲ್ ಕೇಸ್ ಆನ್ ಧನ್ ಅಂತ ಇದೆ. ಸೊ ಸ್ಮಾಲ್ ಕಂಪನೀಸಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಹಾಗೆ ಇನ್ವೆಸ್ಟ್ಮೆಂಟ್ಸಲ್ಲಿ ನೋಡಿದ್ರೆ ಇಲ್ಲಿ ನಿಮಗೆ ಸ್ಟಾಕ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಬಹುದು, ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ಬೋದು, ಫ್ಯೂಚರ್ಸ್ ಟ್ರೇಡಿಂಗ್ ಮಾಡಬಹುದು, ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಕಮಾಡಿಟಿ ಮಾರ್ಕೆಟಲ್ಲೂ ಮಾಡ್ಬೋದು, ಕರೆನ್ಸಿ ಮಾರ್ಕೆಟಲ್ಲೂ ಮಾಡ್ಬೋದು.
ETF ಕೂಡ ಮಾಡ್ಬೋದು, ಹಾಗೆ IPO ಕೂಡ ನೀವು ಮಾಡ್ಬೋದು. ಸೊ ಇದು ಇನ್ವೆಸ್ಟ್ಮೆಂಟ್ಸ್, ಇಷ್ಟೊಂದು ಆಪ್ಷನ್ಸು ಧನ್ನಲ್ಲಿ ನಿಮಗೆ ಇದೆ. ಸೊ ಮಾರ್ಕೆಟಲ್ಲಿ ನಿಮಗೆ ಯಾವೆಲ್ಲ ಇಂಡೆಸಿಸ್ ಇದೆ ಅದೆಲ್ಲ ನೋಡ್ಬೋದು. ಇದೆಲ್ಲ ಇಂಡೆಸಿಸ್ ಮೇಲೆ ನೀವು ಟ್ರೇಡಿಂಗ್ನ ಮಾಡ್ಬೋದು. ನಿಫ್ಟಿ 50, ನಿಫ್ಟಿ ಬ್ಯಾಂಕ್, ಫಿನ್ ನಿಫ್ಟಿ ನೆಕ್ಸ್ಟ್ 50, ನಿಫ್ಟಿ ಸ್ಮಾಲ್ ಕ್ಯಾಪ್ 50, ನಿಫ್ಟಿ ಮಿಡ್ ಕ್ಯಾಪ್, ಸೆನ್ಸೆಕ್ಸ್, BSE ಸ್ಮಾಲ್ ಕ್ಯಾಪ್, BSE ಮಿಡ್ ಕ್ಯಾಪ್, BSE ಬ್ಯಾಂಕ್ ಎಕ್ಸ್. ಸೊ ಇಷ್ಟೆಲ್ಲ ಇಂಡೆಕ್ಸಸ್ ಇದೆ. ಈ ಇಂಡೆಕ್ಸ್ಗಳ ಮೇಲೆ ನೀವು ಟ್ರೇಡಿಂಗ್ ಮಾಡಬಹುದು. ಹಾಗೆ ಇಲ್ಲಿ ತುಂಬಾ ಸರ್ಚ್ ಮಾಡ್ತಾ ಇರುವಂತಹ ಸ್ಟಾಕ್ಗಳು ಯಾವುದು ಅಂತಲೂ ಕೂಡ ತೋರಿಸುತ್ತೆ. ಸೊ ಟಾಟಾ ಮೋಟರ್ಸ್ ಆಗಿರಲಿ, ಟಾಟಾ ಸ್ಟೀಲ್ ಆಗಿರಲಿ, SBI, HDFC ಬ್ಯಾಂಕ್, ಇನ್ಫೋಸಿಸ್, ITC, TCS, ವಿಪ್ರೋ, ಅದಾನಿ ಎಂಟರ್ಪ್ರೈಸ್, ರಿಲಯನ್ಸ್ ಇಂಡಸ್ಟ್ರೀಸ್, BPCL, ಅದಾನಿ ಪೋರ್ಟ್ಸ್. ಸೊ ಇದೆಲ್ಲ ತುಂಬ ಟಾಪ್ ಸರ್ಚ್ ಮಾಡಿರುವಂಥ ಸ್ಟಾಕ್ಸ್ಗಳನ್ನ ಕೂಡ ನೀವು ಇಲ್ಲಿ ನೋಡಬಹುದು. ಸೊ ಈ ಥರ ಸ್ಟಾಕ್ಸ್ಗಳನ್ನು ನೀವು ಕೂಡ ಬೈ ಮಾಡ್ಬೋದು ಅಥವಾ ಸೆಲ್ ಮಾಡಬಹುದು. ಹಾಗೆ ಟಾಪ್ ನಿಫ್ಟಿನಲ್ಲಿ ಲಿಸ್ಟಿಂಗ್ ಆಗಿರುವಂತಹ 50 ಕಂಪನೀಸಲ್ಲಿ ಯಾವುದೆಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂಥ ಸ್ಟಾಕುಗಳನ್ನು ಕೂಡ ಇಲ್ಲಿ ನೀವು ನೋಡಬಹುದು. ಹಾಗೆ ಬ್ಯಾಂಕ್ ನಿಫ್ಟಿನಲ್ಲಿ ಲಿಸ್ಟಿಂಗ್ ಆಗಿರುವಂತಹ ಕಂಪನಿಗಳು, ಬ್ಯಾಂಕಿಂಗ್ಸ್ ಏನಿದೆ ಅದೆಲ್ಲ ನೀವು ನೋಡಬಹುದು. ಹಾಗೆ BSE ಸ್ಟಾಕ್ಸ್ ಇದರಲ್ಲೂ ಕೂಡ ನೀವು ನೋಡಬಹುದು. ನಿಫ್ಟಿ ಸ್ಟಾಕ್ಸ್, ಸೆಕ್ಟರ್ ವೈಸ್ ಕೂಡ ನೀವು ಸ್ಟಾಕ್ಸ್ಗಳನ್ನ ಚೆಕ್ ಮಾಡ್ಬೋದು. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಯಾವ್ಯಾವ ಕಂಪನಿಗಳಿದೆ, IT ಸ್ಟಾಕ್ಸಲ್ಲಿ ಯಾವ್ಯಾವ ಕಂಪನಿಗಳಿದೆ, FMCG, ಪೆಟ್ರೋಲಿಯಂ, ಇಂಜಿನಿಯರಿಂಗ್, ಕೆಮಿಕಲ್, ಫೈನಾನ್ಸ್, ಆಟೋ, ಫಾರ್ಮಾಸ್ಯೂಟಿಕಲ್, ಪವರ್, ಸಿಮೆಂಟ್ ಸ್ಟಾಕ್ಸ್. ಸೊ ಎಲ್ಲ ರೀತಿಯ ಸೆಕ್ಟರ್ ವೈಸ್ ಸ್ಟಾಕುಗಳನ್ನ ನೀವು ನೋಡಬಹುದು. ಸಪೋಸ್ ನಿಮ್ಮಲ್ಲಿ ದುಡ್ಡಿದೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಬಟ್ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಸ್ವಲ್ಪ ರಿಸರ್ಚ್ ಮಾಡಬೇಕು. ಸೊ ಇಲ್ಲಿ ಸೆಕ್ಟರ್ ವೈಸ್ ಇರುತ್ತೆ ನಿಮಗೆ. ಸೊ ಕೆಮಿಕಲ್ ಇಂಡಸ್ಟ್ರಿ ಅನ್ನೋದೇನಿದೆ, ಫಾರ್ಮಾ ಇಂಡಸ್ಟ್ರಿ ಅನ್ನೋದೇನಿದೆ, ಇದು ಯಾವಾಗಲೂ ಬೇಕಾಗುತ್ತೆ ನಮಗೆ. ಸೊ FMCG ಅಂತಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಇದು ಕೂಡ ಬೇಕಾಗುತ್ತೆ. ಸೊ ಇದರಲ್ಲಿ ನಮಗೆ ಯಾವೆಲ್ಲ ಕಂಪನಿಗಳು ಬರುತ್ತೆ ಆ ಕಂಪನಿಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಖಂಡಿತವಾಗಿ ನಮ್ಮ ಹಣ ಬೆಳೆಯುತ್ತೆ. ಸೊ ಇಲ್ಲಿ ಗ್ರೂಪ್ ಸ್ಟಾಕ್ಸ್ ಇದೆ, ಹಾಗೆ ಟ್ರೆಂಡಿಂಗ್ ಸ್ಟಾಕ್ಸ್ ಕೂಡ ಇದೆ. ಯಾವೆಲ್ಲ ಲಾರ್ಜ್ ಕ್ಯಾಪಿಟಲ್ ಸ್ಟಾಕ್ಸು, ಸ್ಮಾಲ್ ಕ್ಯಾಪಿಟಲ್ ಸ್ಟಾಕ್ಸು, ಮಿಡ್ ಕ್ಯಾಪಿಟಲ್ ಸ್ಟಾಕ್ಸು, ಲಾಂಗ್ ಟರ್ಮ್ ಸ್ಟಾಕ್ಸು, ಬ್ರೇಕ್ಔಟ್ ಸ್ಟಾಕ್ಸು, ಇಂಟರ್ಡೇ ಸ್ಟಾಕ್ಸು, ತುಂಬಾ ಮಾರ್ಕೆಟ್ಸ್ಗಳಿದೆ ಇದರಲ್ಲಿ. ನೀವು ಜಸ್ಟ್ ಒಂದು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಕೊಂಡ್ರೆ ಸಾಕು, ನೀವು ಇಲ್ಲಿ ಟ್ರೇಡಿಂಗ್ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರ. ಮ್ಯೂಚುವಲ್ ಫಂಡಲ್ಲೂ ಕೂಡ ಇದೆ. ಹಾಗೆ ಈ ಪ್ರೈಸಿಂಗ್ ನಾನು ತೋರಿಸ್ತೀನಿ, ಒಳ್ಳೆಯ ಸಪೋರ್ಟ್ ಕೂಡ ಇದೆ, ಸರ್ವಿಸ್ ಇದೆ. ಸೊ ನಾಲೆಜ್ ಬೇಸ್ ಕೂಡ ಇದೆ, ನೀವು ಇಲ್ಲಿ ಕಲಿಯಬಹುದು, ಕಲ್ತ್ಕೊಂಡು ನೀವು ಟ್ರೇಡಿಂಗ್ ಮಾಡಬಹುದು. ಸೊ ಈ ಧನ್ನಲ್ಲಿ ನಿಮಗೆ ತುಂಬಾ ಫೀಚರ್ಸ್ ಇದೆ, ಮೊಬೈಲ್ ಅಪ್ಲಿಕೇಶನ್ಸ್ ಇದೆ, ವೆಬ್ಸೈಟ್ ಇದೆ, ಹಾಗೆ ಅಡ್ವಾನ್ಸ್ ಇಂಡಿಕೇಟರ್ಸ್ಗಳು ಕೂಡ ಇದೆ. ಟ್ರೇಡಿಂಗ್ ವ್ಯೂನ ಡೈರೆಕ್ಟಾಗಿ ನೀವು ಧನ್ನಲ್ಲೇ ವ್ಯೂ ಮಾಡ್ಬೋದು. ಸೊ ಅದೇ ರೀತಿ ನೀವು ಫೋಟೋಲ್ಲಿ ನೋಡೋದಾದರೆ ಇಲ್ಲಿ ನಮಗೆ ನಿಫ್ಟಿ 50 ಸ್ಟಾಕ್ಸ್ಗಳು ಕೂಡ ತೋರಿಸ್ತಾ ಇದೆ. ಸೊ ಹಾಗೆಯೇ ಇಲ್ಲಿ ನಮಗೆ ಎಲ್ಲ ಒಂದು ಇಂಡೆಕ್ಸ್ಗಳು ತೋರಿಸ್ತಾ ಇದೆ. ಅದರ ಜೊತೆ ಯಾವೆಲ್ಲ ಇಂಡೆಸಸ್ ಇದೆ, ನಮಗೆ ಆಲ್ ಇಂಡಿಯಾ ಇಂಡೆಸಸ್ ತೋರಿಸ್ತಾ ಇದೆ. ಸೊ ನಾವಿಲ್ಲಿ ಜಸ್ಟ್ ಕ್ಲಿಕ್ ಮಾಡ್ತಾ ಹೋದರೆ ಸಾಕು, ನಮಗೆ ಎಲ್ಲ ಡೀಟೇಲ್ಸ್ ಇದೇ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಹಾಗಾಗಿ ತುಂಬಾ ಇನ್ಫಾರ್ಮೇಷನ್ ಕೊಡುವಂತಹ ಒಂದು ವೆಬ್ಸೈಟ್ ಇದು ಧನ್. ಈ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿದರೆ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಈಸಿಯಾಗಿ ಕಲಿತು ಟ್ರೇಡಿಂಗ್ ಮಾಡಬಹುದು. ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮುಂದೆ ಬಿಡುವಂತಹ ಯಾವುದೇ ವಿಡಿಯೋ ಆಗಲಿ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ತಿಳ್ಕೊಂಡು ಟ್ರೇಡಿಂಗ್ ಮಾಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಸೊ ನಿಮಗೆ ಏನು ಗೊತ್ತಿಲ್ಲದೆ ಟ್ರೇಡಿಂಗ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಸೊ ಟ್ರೇಡಿಂಗ್ ಮಾಡಬೇಕು ಅಂತಂದರೆ ನಮಗೆ ನಾಲೆಜ್ ಇರಬೇಕಾಗುತ್ತೆ. ಸೊ ಹಾಗಾಗಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೇನಾದರೂ ಟ್ರೈನಿಂಗ್ ಬೇಕು ಅಂತಂದರೆ ನಾನು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀನಿ. ನನ್ನ ಒಂದು ರೆಫರಲ್ ಲಿಂಕಿಂದ ನೀವೇನಾದರೂ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿದರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಮುಂದಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.